ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದರೆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಈ 5 ಕೇಸನ್ನು ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋಣ. ಯಾವಾಗ 3 ಕಾಲಮಿಗೆ ಅಮೌಂಟ್ ಬರೀಬೇಕು, 3 ಸಿಚುವೇಶನ್ ಇದ್ದಾಗ: ಇಂಡಿಯಾದಲ್ಲಿ ಅರ್ನ್ ಆಗಿದ್ದರೆ ಇನ್ಕಮು, ಇಂಡಿಯಾದಲ್ಲೇ ಇನ್ಕಮ್ ರಿಸೀವ್ ಆಗಿದ್ದರೆ, ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ 3 ಕಾಲಮಿಗೆ ಅಮೌಂಟನ್ನು ಬರೀಬೇಕು. ಯಾವಾಗ ಫಸ್ಟ್ ಕಾಲಮಿಗೆ ಮಾತ್ರ ಅಮೌಂಟ್ ಬರೀಬೇಕು, ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ ಫಸ್ಟ್ ಕಾಲಮಿಗೆ ಮಾತ್ರ. ಯಾವಾಗ ಫಸ್ಟ್ 2 ಕಾಲಮಿಗೆ ಅಮೌಂಟ್ ಬರೀಬೇಕು, ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಾಗ ಫಸ್ಟ್ 2 ಕಾಲಮಿಗೆ ಅಮೌಂಟ್ ಬರೀಬೇಕು. ಸೊ ಕೆಲವೊಂದು ಎಂಟ್ರಿಗಳು ಕೊಟ್ಟಾಗ ಎಕ್ಸೆಂಪ್ಟೆಡ್ ಅಂತ ಬರೀಬೇಕು. ಅದು ಯಾವುದು ಅಂತ ಇಲ್ಲಿ ಬರ್ತಿದ್ದೇನೆ. ಸೊ ನೋಡಿ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ ನಾನು. ಲಾಸ್ಟ್ ಇಯರ್ NEP ಸ್ಕೀಮ್ ನಮ್ಮ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ ಸೇಮ್ ಸಿಲೆಬಸ್ ಈಗ NEP ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಎಲ್ಲ ಯೂನಿವರ್ಸಿಟಿಯವರು ಇದನ್ನು ಫಾಲೋ ಮಾಡ್ಬೋದು. 2025 ಈ ಟೋಟಲ್ ಇನ್ಕಮ್ ಪ್ರಾಬ್ಲಮನ್ನು 10 ಮಾರ್ಕ್ಸಿಗೆ ಕೊಟ್ಟಿದ್ದರು. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ 10 ಅಥವಾ 15 ಎಕ್ಸೆಂಪ್ಟೆಡ್ ಇನ್ಕಮ್ ಬರೀರಿ ಅಂತ ಹೇಳಿ 10 ಮಾರ್ಕ್ಸಿಗೆ ಕೊಡ್ತಾರೆ. ವೆರಿ ಈಸಿ, ವೆರಿ ಇಂಪಾರ್ಟೆಂಟ್ ಕನ್ಫರ್ಮ್ ಕ್ವಶನ್. ರೈಟ್ ಎನಿ 10 ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10. ಇಲ್ಲಿರುವಂಥ ಇನ್ಕಮ್ಗಳು ಆಗುತ್ತೆ. ಇದ್ರ ಜೊತೆಗೆ ಕೆಲವೊಂದಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಯಾವ್ದು ಅಂತಂದರೆ ಸ್ಕಾಲರ್ಶಿಪ್ಪಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ನ್ಯೂಸ್ ಏಜೆನ್ಸಿಯ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಜಸ್ಟು ಒಂದೊಂದು ವರ್ಡ್ ಬರೆದ್ರೆ ಆಯಿತು. ನೋಡಿ, ಎಕ್ಸ್ಪ್ಲೈನ್ ಅಂತ ಕೇಳಿಲ್ಲ, ರೈಟ್ ಅಂತ ಕೇಳಿರೋವಂಥದ್ದು. ಸೊ ಹಾಗಾಗಿ ಆ ಎಕ್ಸೆಂಪ್ಟೆಡ್ ಇನ್ಕಮನ್ನು ನೀಟಾಗಿ ಓದ್ಕೊಳ್ಳಿ. ಸೊ ನಾನು ಈಗ ಮಾಡಿಸ್ತಾ ಇರೋವಂಥ ಪ್ರಾಬ್ಲಮ್ ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ ನೋಡಿ, 10 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್. ಫಸ್ಟ್ ಎಂಟ್ರಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ನೀವು ಇಂಡಿಯನ್ ಕಂಪನಿಯ ಶೇರ್ಸನ್ನು ಬೈ ಮಾಡಿದರೆ, ಶೇರ್ಸ್ ಬೈ ಮಾಡಿದಾಗ ಕಂಪನಿಯ ಪ್ರಾಫಿಟ್ನಲ್ಲಿ ಸರ್ಟೈನ್ ಪೋರ್ಷನನ್ನು ನಿಮಗೆ ಹಂಚ್ತಾರೆ. ಅದಕ್ಕೆ ಡಿವಿಡೆಂಡ್ ಅಂತ ಅನ್ನೋದು. ಸೊ ಯಾವ ಕಂಪ್ನಿಯಿಂದ ಡಿವಿಡೆಂಡ್ ಸಿಗ್ತಾ ಇದೆ? ಇಂಡಿಯನ್ ಕಂಪನಿಯಿಂದ ಡಿವಿಡೆಂಡ್ ಸಿಗ್ತಾ ಇದೆ. ಸೊ ಅರ್ನ್ ಆಗಿರೋದಲ್ಲಿ ಇಂಡಿಯಾದಲ್ಲೇ ಅರ್ನ್ ಆದರೆ ಆನ್ಸರ್ ಏನು? ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 10,000 ಅಮೌಂಟ್ ಇದೆ. ಸೊ ನಾನು ಕ್ವಶನಲ್ಲಿ ಕೊಟ್ಟಿರುವಂಥ ಎಲ್ಲ ಎಂಟ್ರಿಗಳನ್ನು ಟೈಪ್ಸ್ ಆಫ್ ಇನ್ಕಮ್ ಅಂಡರಲ್ಲಿ ಬರ್ಕೊಂಡಿದ್ದೀನಿ. 3 ಕಾಲಮ್ ಹಾಕ್ಕೊಂಡಿದ್ದೀನಿ. ಆ ಕಾಲಮ್ ಹೆಡ್ಡಿಂಗ್ ಏನು ಅಂತಂದರೆ, 3 ಕಾಲಮಿನ ಹೆಡ್ಡಿಂಗ್ ಏನು ಅಂತಂದರೆ, ಫಸ್ಟ್ ಕಾಲಮಿಗೆ ಆರ್ಡಿನರಿ ರೆಸಿಡೆಂಟ್, ಸೆಕೆಂಡ್ ಕಾಲಮಿಗೆ ನಾಟ್ ಆರ್ಡಿನರಿ ರೆಸಿಡೆಂಟ್, ಥರ್ಡ್ ಕಾಲಮಿಗೆ ನಾನ್ ರೆಸಿಡೆಂಟ್. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ನೋಡಿ, ಬಿಫೋರ್ ಲಾಸ್ಟ್ ಇಯರ್ ಇಂಡಿಯನ್ ಕಂಪನಿ ಡಿವಿಡೆಂಡ್ ಎಕ್ಸೆಂಪ್ಟ್ ಇತ್ತು. ಬಟ್ ಲಾಸ್ಟ್ ಇಯರಿಂದ ಟ್ಯಾಕ್ಸಬಲ್ ಆಗುತ್ತೆ. ಡಿವಿಡೆಂಡ್ ಇಂಡಿಯನ್ ಕಂಪನಿಯಿಂದ ಯಾವುದೇ ಥರ ಡಿವಿಡೆಂಡ್ ಬಂದರೂ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. 10,000 ರೂಪಾಯಿ ಡಿವಿಡೆಂಡ್ ಬಂದಿದೆ. ಏನಕ್ಕೆ 3 ಕಾಲಮಿಗೆ ಬರ್ತಿರೋದು ಅಂತಂದರೆ, ಅರ್ನ್ ಆಗಿರೋದು ಇಂಡಿಯಾದಲ್ಲಿ. ಆನ್ಸರ್ ಏನಾಗುತ್ತೆ? ಟ್ಯಾಕ್ಸಬಲ್. 3 ಕಾಲಮಿಗೆ ಅಮೌಂಟನ್ನು ಬರೀಬೇಕು. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಜಪಾನ್ನಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಆಗ್ತಾ ಇದೆ. ರಿಸೀವ್ಡ್ ಇನ್ ಇಂಡಿಯಾ, ಅರ್ನ್ ಆಗಿದ್ದಲ್ಲಿ ಜಪಾನ್, ಬಟ್ ರಿಸೀವ್ ಆಗಿದ್ದಲ್ಲಿ ಇಂಡಿಯಾದಲ್ಲೇ ರಿಸೀವ್ ಆದರೆ ಆನ್ಸರ್ ಏನು? ಅರ್ನ್ ಎಲ್ಲಾದರೂ ಆಗಲಿ, ಇಂಡಿಯಾದಲ್ಲಿ ರಿಸೀವ್ ಆದರೂ ಸಾಕು, ಅಥವಾ ಇಂಡಿಯಾದಲ್ಲಿ ಅರ್ನ್ ಆದರೂ ಸಾಕು. ಈಗ ರಿಸೀವ್ ಆಗಿರೋದು ಇಂಡಿಯಾದಲ್ಲಿ, ಆನ್ಸರ್ ಟ್ಯಾಕ್ಸಬಲ್. 12,000 ಅಮೌಂಟ್ ಇದೆ. ಸೊ 12,000. ನೆಕ್ಸ್ಟ್ ಇರೋವಂಥ ಎಂಟ್ರಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ನೇಪಾಳದಲ್ಲಿರುವಂಥ ಬಿಸ್ನೆಸ್ಸಿಂದ ಪ್ರಾಫಿಟ್ ಆಗ್ತಾ ಇದೆ. ಅದನ್ನು ಅಲ್ಲೇ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಒಂದು ಇಂಪಾರ್ಟೆಂಟ್ 3 ಪಾಯಿಂಟ್ಸ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ, ಬ್ರಾಟ್ ಟು ಇಂಡಿಯಾ, ರೆಮಿಟೆಡ್ ಟು ಇಂಡಿಯಾ, ಡೆಪಾಸಿಟ್ ಇನ್ ಇಂಡಿಯಾ ಅಂತೆಲ್ಲ ಕೊಟ್ಟರೆ ಇಗ್ನೋರ್ ಮಾಡಬೇಕು. ಎಲ್ಲಿ ಅರ್ನ್ ಆಗಿದೆ, ಎಲ್ಲೇ ರಿಸೀವ್ ಆಗಿದೆ ಅಷ್ಟು ಮಾತ್ರ ಇಂಪಾರ್ಟೆಂಟ್. ರೆಮಿಟೆಡ್ ಟು ಇಂಡಿಯಾ, ಬ್ರಾಟ್ ಟು ಇಂಡಿಯಾ, ದೆನ್ ಡೆಪಾಸಿಟ್ ಇನ್ ಇಂಡಿಯಾ ಅವೆಲ್ಲ ಕನ್ಸಿಡರ್ ಮಾಡಬಾರ್ದು. ಈಗ ಅರ್ನ್ ಆಗಿರೋದು ನೇಪಾಳದಲ್ಲಿ, ರಿಸೀವ್ ಆಗಿದ್ದು ಕೊಡದೇ ಇದ್ದಾಗ ಏನಂತ ಅಸ್ಯೂಮ್ ಮಾಡ್ಕೊಳ್ಬೇಕು? ನೇಪಾಳದಲ್ಲೇ ರಿಸೀವ್ ಆಗ್ತಿದೆ. ನೇಪಾಳದಲ್ಲೇ ಅರ್ನ್ ಆಗಿ ನೇಪಾಳದಲ್ಲೇ ರಿಸೀವ್ ಆಗ್ತಾ ಇದೆ, ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಕೇಸ್, ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟರೆ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 20,000 ಇದೆ. ಸೊ 20,000 ನಿಲ್. ಸಪೋಸ್ ಇಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅನ್ನೋ ವರ್ಡ್ ಕೊಡದೇ ಇದ್ದರೆ, ಬರೀ ನೇಪಾಳದಲ್ಲಿ ಅರ್ನ್ ಆಗಿ ನೇಪಾಳದಲ್ಲೇ ರಿಸೀವ್ ಆದರೆ 4th ಕೇಸ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಫಸ್ಟ್ ಕಾಲಮಿಗೆ ಮಾತ್ರ ಅಮೌಂಟ್ ಬರೀಬೇಕಿತ್ತು. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡೋರ್ ಕಂಟ್ರೋಲ್ಡ್ ಬೈ ಲಂಡನ್ ಹೆಡ್ ಆಫೀಸ್ ಅಂತ ಇದೆ. ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಕೊಟ್ಟರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಡಲಿಲ್ಲ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡೋರ್ ಇರೋದು
MP ಯಲ್ಲಿ ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿರುವಂಥ ಬಿಸ್ನೆಸ್ಸಿಂದ ಲಾಭ ಆಗ್ತಾ ಇದೆ. ಅರ್ನ್ ಆಗಿರೋದಲ್ಲಿ ಇಂಡಿಯಾದಲ್ಲಿ, ರಿಸೀವ್ ಆಗಿದ್ದು ಕೊಡಲಿಲ್ಲ, ಇಂಡಿಯಾದಲ್ಲೇ ರಿಸೀವ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ ಮೂರಕ್ಕೂ ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 11,000 ಇದೆ. 11,000 11,000. ನೆಕ್ಸ್ಟ್ ಎಂಟ್ರಿ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎ ನಾನ್ ರೆಸಿಡೆಂಟ್ ಮಿಸ್ಟರ್ ಸುನೀಲ್. ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಸುಮಾರು ಕ್ವಶನ್ ಪೇಪರ್ಗಳಲ್ಲಿ ಈ ಎಂಟ್ರಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಸುನೀಲ್. ಸುನೀಲ್ ಅನ್ನೋನಿಂದ ಬಡ್ಡಿ ತಗೊಳ್ತಾ ಇದ್ದಾರಂತೆ. ಬಡ್ಡಿ ತಗೊಳ್ತಿದ್ದಾರೆ ಅಂದರೆ ಸಾಲ ಕೊಟ್ಟಿರಬೇಕು. ಸಾಲ ಕೊಟ್ಟಿದ್ದಾರಂತೆ. ಏನಕ್ಕೋಸ್ಕರ ಸಾಲ ಕೊಟ್ಟಿದ್ದಾರೆ? ಬಿಸ್ನೆಸ್ ಮಾಡೋದಕ್ಕೆ ಸಾಲ ಕೊಟ್ಟಿದ್ದು. ಎಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸಾಲ ಕೊಟ್ಟಿದ್ದು? ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸಾಲ ಕೊಟ್ಟಿದ್ದು. ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸಾಲ ಕೊಟ್ಟಿದ್ದಕ್ಕೆ ಬಡ್ಡಿಯನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಅರ್ನ್ ಆಗಿದ್ದಲ್ಲಿ ಇಂಡಿಯಾದಲ್ಲಿ. ಸೊ ಆನ್ಸರ್ ಏನಾಗುತ್ತೆ? ಇಂಡಿಯಾದಲ್ಲಿ ಅರ್ನ್ ಆದರೆ ಟ್ಯಾಕ್ಸಬಲ್. ಅಮೌಂಟ್ 5,000 ಇದೆ. ಸೊ 5,000. ನೆಕ್ಸ್ಟ್ ಇರೋಂಥ ಎಂಟ್ರಿ, ಇನ್ಕಮ್ ವಾಸ್ ಅರ್ನಡ್ ಇನ್ ಅಮೇರಿಕಾ ಆ್ಯಂಡ್ ರಿಸೀವ್ಡ್ ದೇರ್ ಬಟ್ ಬ್ರಾಟ್ ಇನ್ ಇಂಡಿಯಾ. ನೋಡಿ, ನಾನು ಆವಾಗಲೇ ಹೇಳಿದ್ದೆ, ಬ್ರಾಟ್ ಟು ಇಂಡಿಯಾ, ರೆಮಿಟೆಡ್ ಟು ಇಂಡಿಯಾ, ಡಿಪಾಸಿಟೆಡ್ ಇನ್ ಇಂಡಿಯಾ, ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಎಲ್ಲಿ ಅರ್ನ್ ಆಗಿದೆ, ಎಲ್ಲಿ ರಿಸೀವ್ ಆಗಿದೆ. ಅರ್ನ್ ಆಗಿದ್ದು ಅಮೇರಿಕಾ, ರಿಸೀವ್ ಆಗಿದ್ದು ಅಲ್ಲೇ ಅಮೇರಿಕಾದಲ್ಲೇ. ಬೇರೆ ದೇಶದಲ್ಲೇ ಅರ್ನ್ ಆಗಿದೆ, ಬೇರೆ ದೇಶದಲ್ಲೇ ರಿಸೀವ್ ಆಗ್ತಾ ಇದೆ. ಆನ್ಸರ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. 8,000 ಅಮೌಂಟ್ ಕೊಟ್ಟಿದ್ದಾರೆ. 8,000 ನಿಲ್. ನೆಕ್ಸ್ಟ್, ಶೇರ್ ಆಫ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್. ನಾನು ಯಾವ್ದು ಎಕ್ಸೆಂಪ್ಟೆಡ್ ಇನ್ಕಮ್ಗಳು ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಶೇರ್ ಆಫ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತಿದೆ ನೋಡಿ. ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮಿಂದ ಏನಾದರೂ ಇನ್ಕಮ್ ಆಗ್ತಾ ಇದ್ದರೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ನೀವು ಇಲ್ಲಿ ನಿಲ್ ಬರೀಬಾರ್ದು, ಎಕ್ಸೆಂಪ್ಟೆಡ್ ಅಂತಲೇ ಬರೀಬೇಕು. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ, ನೀವು ಎಕ್ಸಾಮ್ನಲ್ಲಿ ಫುಲ್ ಫಾರ್ಮ್ ಬರೀಬೇಕು. ಎಕ್ಸೆಂಪ್ಟೆಡ್, EXEMPTED. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ ರಿಸೀವ್ಡ್ ಇನ್ ಅಮೇರಿಕಾ. ಇಂಡಿಯಾದಲ್ಲಿರುವಂಥ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಆಗ್ತಾ ಇದೆ, ರಿಸೀವ್ ಆಗಿರೋದು ಅಮೇರಿಕಾದಲ್ಲಿ. ಈಗ ರಿಸೀವ್ ಆಗಿದ್ದು ಬೇಡ ನಮಗೆ, ಅರ್ನ್ ಆಗಿದ್ದಲ್ಲಿ ಇಂಡಿಯಾದಲ್ಲಿ ಅರ್ನ್ ಆದರೆ ಆನ್ಸರ್ ಏನು? ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 12,000 ಇದೆ. ಸೊ 12,000. ನೆಕ್ಸ್ಟ್ ಎಂಟ್ರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎನ್ ಇಂಡಿಯನ್ ಕಂಪನಿ ರಿಸೀವ್ಡ್ ಇನ್ ದುಬೈ. ಇಂಡಿಯನ್ ಕಂಪನಿಯ ಡಿಬೆಂಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಬಡ್ಡಿ ಬರ್ತಾ ಇದೆ. ರಿಸೀವ್ ಆಗಿರೋದು ದುಬೈಯಲ್ಲಿ. ಬಟ್ ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು? ಇಂಡಿಯನ್ ಕಂಪ್ನಿಯಲ್ಲಿ. ಇಂಡಿಯನ್ ಕಂಪ್ನಿಯಿಂದ ಬಡ್ಡಿ ಬರ್ತಾ ಇದೆ. ಅರ್ನ್ ಆಗಿದ್ದು ಇಂಡಿಯಾದಲ್ಲಿ ಅರ್ನ್ ಆದರೆ ಟ್ಯಾಕ್ಸಬಲ್. 5,000 ರುಪೀಸ್ ಇದೆ. ಸೊ 5,000. ಲಾಸ್ಟ್ ಎಂಟ್ರಿ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್. ಬ್ಯಾಂಕ್ ಅಕೌಂಟಿನ SBಯಲ್ಲಿ ದುಡ್ಡನ್ನು ಇಟ್ಟು ಬಡ್ಡಿ ಬರ್ತಾ ಇದ್ರೆ ಫುಲ್ಲಿ ಟ್ಯಾಕ್ಸಬಲ್. ಬಟ್ ಪೋಸ್ಟ್ ಆಫೀಸ್ SB ಅಕೌಂಟ್ ಕೊಟ್ಟಾಗ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಕೊಟ್ಟಾಗ ಅಪ್ ಟು 3,500 ಎಕ್ಸೆಂಪ್ಟೆಡ್. ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟು 3,500ಕ್ಕಿಂತ ಕಮ್ಮಿ ಇದ್ದರೆ ಫುಲ್ಲಿ ಎಕ್ಸೆಂಪ್ಟೆಡ್. 3,500ಕ್ಕಿಂತ ಜಾಸ್ತಿ ಇದ್ದರೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಮಾತ್ರ ಟ್ಯಾಕ್ಸಬಲ್. ಈಗ 5,000 ಕೊಟ್ಟಿದ್ದಾರೆ, 5ರಲ್ಲಿ 3,500 ಎಕ್ಸೆಂಪ್ಟೆಡ್. 5ರಲ್ಲಿ 3,500 ಎಕ್ಸೆಂಪ್ಟೆಡ್ ಅಂದರೆ ಟ್ಯಾಕ್ಸಬಲ್ ಎಷ್ಟು? 1,500. ಸೊ ಪೋಸ್ಟ್ ಆಫೀಸ್ ಇರೋದು ಇಂಡಿಯಾದಲ್ಲಿ. ಸೊ ಇಂಡಿಯಾದ್ದು ಪೋಸ್ಟ್ ಆಫೀಸಿಂದ ದುಡ್ಡು ಬರ್ತಾ ಇದೆ 1,500 ರೂಪಾಯಿ. ಇಂಡಿಯಾದಲ್ಲಿ ಅರ್ನ್ ಆಗಿರುವಂಥದ್ದು. ಸೊ 1,500 ರೂಪಾಯಿ 3 ಕೇಸಿಗೆ ಟ್ಯಾಕ್ಸಬಲ್. 1,500 ರೂಪಾಯಿ ಹೇಗೆ ಬಂತು? 5,000 ಅಮೌಂಟ್ ಇದೆ. 5,000ಅಲ್ಲಿ 3,500 ಎಕ್ಸೆಂಪ್ಟೆಡ್. 5,000ಅಲ್ಲಿ 3,500 ಎಕ್ಸೆಂಪ್ಟ್ ಆದರೆ ರಿಮೈನಿಂಗ್ ಉಳಿಯುವಂಥ ಅಮೌಂಟು 1,500. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್. ಪೋಸ್ಟ್ ಆಫೀಸಲ್ಲಿ ದುಡ್ಡಿಟ್ಟಿದ್ದಕ್ಕೆ ಬಡ್ಡಿ ಸಿಗ್ತಾ ಇದೆ, ಅರ್ನ್ ಆಗಿರೋದು ಇಂಡಿಯಾದಲ್ಲಿ. ಸೊ ಟ್ಯಾಕ್ಸಬಲ್. ಅದೇ ಥರ ಗಿಫ್ಟ್ ಕೊಟ್ಟಾಗ ನೋಡಿ, ಗಿಫ್ಟ್ ಫ್ರಮ್ ರಿಲೇಟಿವ್ಸ್. ಗಿಫ್ಟ್ ಯಾರೇ ಕೊಟ್ಟರು ಎಕ್ಸೆಂಪ್ಟೆಡ್. ಫಾದರ್, ಮದರ್, ಸಿಸ್ಟರ್, ಬ್ರದರ್, ಅಂಕಲ್, ಆಂಟಿ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಯಾರು ಗಿಫ್ಟ್ ಕೊಟ್ಟರು ಎಕ್ಸೆಂಪ್ಟೆಡ್. ಬಟ್ ಫ್ರೆಂಡ್ ಕೊಟ್ಟರೆ ಮಾತ್ರ ಗಿಫ್ಟ್ ಟ್ಯಾಕ್ಸಬಲ್. ಬಟ್ ಕ್ವಶನಲ್ಲಿ ಕೊಟ್ಟಿರೋವಂಥ ಅಮೌಂಟು ಮೋರ್ ದ್ಯಾನ್ 50,000 ಇದ್ದರೆ ಮಾತ್ರ ಗಿಫ್ಟನ್ನು ಬರೀಬೇಕು. ಗಿಫ್ಟ್ ಯಾವಾಗ ಬರೀಬೇಕು? ರಿಲೇಟಿವ್ ಕೊಟ್ಟರೆ ಎಕ್ಸೆಂಪ್ಟೆಡ್. ಫ್ರೆಂಡ್ ಕೊಟ್ಟರೆ ಮಾತ್ರ, ಅದು ಕೊಟ್ಟಿರೋವಂಥ ಅಮೌಂಟು 50,000ಗಿಂತ ಜಾಸ್ತಿ ಇದ್ದರೆ ಮಾತ್ರ. ಇನ್ನೂ ಒಂದು ಕಂಡೀಷನ್ ಇದೆ, ಸ್ಪೆಷಲ್ ಒಕೇಶನಲ್ಲಿ ಅಂದರೆ ಮ್ಯಾರೇಜ್ ಟೈಮಲ್ಲೆಲ್ಲ ಕೊಟ್ಟರೆ ಎಕ್ಸೆಂಪ್ಟೆಡ್. ಸೊ ಹಾಗಾದರೆ ಗಿಫ್ಟ್ ಯಾವಾಗ ಬರೀಬೇಕು? ಫ್ರೆಂಡ್ ಕೊಟ್ಟಿರಬೇಕು, ಮೋರ್ ದ್ಯಾನ್ 50,000 ಇರಬೇಕು, ಸ್ಪೆಷಲ್ ಒಕೇಶನಲ್ಲಿ ಕೊಟ್ಟಿರಬಾರ್ದು. ಹಾಗೇನಾದರೂ ಇದ್ದರೆ ನೀವು ಗಿಫ್ಟನ್ನು ಬರೀಬೇಕಾಗತ್ತೆ. ಇಲ್ಲ ಅಂತಂದರೆ ಗಿಫ್ಟ್ ಎಕ್ಸೆಂಪ್ಟೆಡ್. ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಾದರೆ ಎಕ್ಸೆಂಪ್ಟೆಡ್, ಫಾರಿನಿಂದಾದರೆ ಟ್ಯಾಕ್ಸಬಲ್.
ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಇದರಲ್ಲಿ ವಿತಿನ್ ಬ್ರಾಕೆಟ್ನಲ್ಲಿ ಕೊಟ್ಟರೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೀಗ ಎಲ್ಲ ಕೇಸ್ಗಳನ್ನು ಕಂಪ್ಲೀಟ್ ಮಾಡಿ ಆಯಿತು. ಟೋಟಲ್ ಮಾಡಿದ್ರೆ ಪ್ರಾಬ್ಲಮ್ ಮುಗಿಯುತ್ತೆ. ಎಲ್ಲ ಕಾಲಮ್ ಟೋಟಲ್ ಮಾಡಿದ್ರೆ ಬರುವಂಥ ಆನ್ಸರೇ ಟೋಟಲ್ ಇನ್ಕಮ್. ಸೊ ಇಷ್ಟು ಕಾಲಮನ್ನು ನಾನೀಗ ಟೋಟಲ್ ಮಾಡ್ತಾ ಇದ್ದೀನಿ. ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ 84,500, 76,500, 56,500. ಸೊ ನೀವು ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.